ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. V3 ಲಿ ಸ್ಕಿನ್ ಕೇರ್ಗೆ ಯಾವೆಲ್ಲ ಟ್ರೀಟ್ಮೆಂಟ್ಸ್ ಇದಾವೆ ತಿಳ್ಕೊಂಡ್ರಿ. ಈಗ ಹೇರ್ ಕೇರ್ ಅಂತ ಅಂದರೆ ಇತ್ತೀಚೆಗೆ ಸೀಸನಲ್ಲಿ ಕೂದಲಿನ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಕೂದಲು ಉದುರೋದಿರ್ಬೋದು ಅಥವಾ ನೇರೆ ಕೂದಲು ಕಾಣಿಸ್ಕೊಳ್ಳೋದಿರ್ಬೋದು ಅಥವಾ ಹುಟ್ಟಿನ ಸಮಸ್ಯೆ ಇರ್ಬೋದು. ಕೂದಲ ಸಮಸ್ಯೆಗೂ ಕೂಡ ನಮ್ಮ ಆಹಾರ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲವೂ ಕಾರಣ ಆಗುತ್ತೆ. ಕೂದಲನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಬನ್ನಿ ತಿಳ್ಕೊಳ್ಳೋಣ. ಅಶ್ವಿನಿ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಅಶ್ವಿನಿ, ಹೇರ್ ಕೇರ್ ತಗೊಳ್ಳೋದಾದರೆ ಕೂದಲಿನ ಸಾಮಾನ್ಯ ಸಮಸ್ಯೆಗಳೇನು ಹೇಳಿ ಇತ್ತೀಚೆಗೆ? ಡಿಫ್ರೆಂಟ್ ಟೈಪ್ಸ್ ಹೇರ್ ಇರುತ್ತೆ. ಸೊ ಒಬ್ಬರಿಗೆ ಡ್ರೈ ಹೇರ್ಸ್ ಇರುತ್ತೆ, ಆಯಿಲಿ ಹೇರ್ಸ್ ಇರುತ್ತೆ. ಅದೆಲ್ಲ ಬಂದು ಸ್ಕಾಲ್ಪ್ ಡಿಪೆಂಡೆಂಟ್ ಮತ್ತು ಕ್ಲೈಮೇಟ್ ಡಿಪೆಂಡೆಂಟ್. ಓಕೆನಾ. ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋವಾಗ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದಕ್ಕೆ ಡ್ಯಾಂಡ್ರಫ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇದೆ, ಹೇರ್ ಫಾಲ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇದೆ, ಹೇರ್ ರೀಗ್ರೋತ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇದೆ. ಸೊ ಇವಾಗ ಹೇರ್ ಫಾಲ್ ಏನಕ್ಕೆ ಬರುತ್ತೆ ಅಂತ ಫಸ್ಟ್ ಅನಲೈಸ್ ಮಾಡ್ತೀವಿ. ಫಸ್ಟ್ ಅವ್ರ ಕೇಸ್ ಹಿಸ್ಟ್ರಿ ತೊಗೊತೀವಿ. ಸೊ ಅವ್ರಿಗೇನಾದರೂ ಮೆಡಿಕಲ್ ಇಶ್ಯೂಸ್ ಇದೆಯಾ, ಅಥವಾ ಅವ್ರಿಗೆ ಏನಾದರೂ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ತೊಗೊತಾರಾ, ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಅವ್ರಿಗೆ ನಾರ್ಮಲಾಗೇ ಅವ್ರಿಗೆ ಹೆರಿಡಿಟಿನ, ಈ ಥರ ಎಲ್ಲ ರೀಸನ್ಸ್ನ ಕಲೆಕ್ಟ್ ಮಾಡ್ಕೊತೀವಿ ಫಸ್ಟು. ಅದಕ್ಕೆ ತಕ್ಕನಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ತುಂಬ ಜನ ಅನಿಮಿಕ್ ಇರ್ತಾರೆ, ಬಟ್ ಅವ್ರಿಗೆ ಅದು ಗೊತ್ತಿರಲ್ಲ ಹೇರ್ ಫಾಲ್ ಆಗುತ್ತೆ ಅಂತ, ಅವ್ರು ಬೇರೇನೋ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ. ಸೊ ಹಾಗಾಗಲ್ಲ. ನಮ್ಮದು ಬಂದುಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ಬಂದುಬಿಟ್ಟು ಎರಡು ಥರನೂ ಮಾಡ್ತೀವಿ. ಒಂದು ಬಂದು ಎಕ್ಸ್ಟರ್ನಲ್ ಆಗಿನೂ ಮಾಡ್ತೀವಿ, ಪ್ಲಸ್ ಅವ್ರಿಗೆ ಡಯಟ್ ವೈಸು ನಾವು ಟೀಚ್ ಮಾಡ್ತೀವಿ ಅವ್ರಿಗೆ. ಥೈರಾಯ್ಡ್ ಸಮಸ್ಯೆ ಕೂಡ ಹೇರ್ ಫಾಲ್ಗೆ ಕಾರಣ ಆಗ್ಬೋದು. ಸೊ ಅಂದರೆ ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ಬಟ್ ನೀವಿಲ್ಲಿ ಹೇರ್ ಕೇರ್ ಅನ್ನೋದಕ್ಕಿಂತ ಮುಂಚೆ ಅದನ್ನು ಹೆಂಗೆ ಇದು ಮಾಡ್ಕೊಳ್ತೀರಾ? ಸ್ಟಡಿ ಮಾಡೋದಂದರೆ ಅವ್ರ ಸ್ಕಾಲ್ಪ್ ಅಥವಾ ಅವ್ರದ್ದು ಹೆಲ್ತ್ ಬೇಸಿಕಲಿ ಯಾವ ಥರ, ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತನಾ, ಏನು ಆ್ಯಕ್ಚುಲಿ ಹೆಂಗೆ ಡಿಸೈಡ್ ಮಾಡ್ತೀರಾ? ಫಸ್ಟು ಸ್ಕಾಲ್ಪ್ ಚೆಕ್ ಮಾಡ್ತೀವಿ, ಮತ್ತು ಕ್ಲೈಂಟ್ನೇ ಕೂರಿಸ್ಕೊಂಡು ಕೇಳ್ತೀವಿ. ಈ ಥರ ನೀವು ಹೇಳಿದಾಗ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಫಸ್ಟ್ ಎಲ್ಲ ಕಂಪ್ಲೀಟಾಗಿ ಕೇಳಿ ತಿಳ್ಕೊತೀವಿ. ಸೊ ಹಾಗೆ ಇನ್ ಬಿಟ್ವೀನ್ ನಮಗೆ ಬೇಕು ಅಂದರೆ ಹಿಮೋಗ್ಲೋಬಿನ್ ಚೆಕ್ಕು ಮಾಡಿಸ್ತೀವಿ. ಸೊ ಇದನ್ನೆಲ್ಲ ಮಾಡಿಸಿ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ತೀವಿ. ಸೊ ಕೆರಾಟಿನ್ ಪ್ರೋಟೀನ್ ಗೊತ್ತು ತಾನೆ, ಸೊ ಆ ಸಪ್ಲಿಮೆಂಟ್ಸಿಂದ ಟ್ರೀಟ್ಮೆಂಟ್ ಮಾಡ್ತೀವಿ. ಸ್ಕಿನ್ ಸಮಸ್ಯೆಗಳ ಥರ ಹೇರ್ ಪ್ರಾಬ್ಲಮ್ಸ್ ಇರುತ್ತೆ ಖಂಡಿತ. ಸೊ ವಿಂಟರ್ ಸೀಸನಲ್ಲಿ ಏನು ಸಮಸ್ಯೆ ಆಗ್ಬೋದು? ಹೇರ್ಸ್ ಡ್ರೈ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಥರ ಟ್ರೀಟ್ಮೆಂಟ್ಸು ಮಾಡ್ತೀವಿ. ಅವ್ರಿಗೆ ಹೇರ್ ಫಾಲ್ ಇರಲ್ಲ, ಬರೀ ಡ್ರೈ ಮಾತ್ರ ಇದೆ ಅನ್ನೋ ಥರ ಆದರೆ ಹೇರ್ ಸ್ಪಾಸ್ ಮಾಡಿಸ್ತೀವಿ. ಸೊ ಆ ಸ್ಪಾ ಮಾಡಿದಾಗ ಅವ್ರಿಗೆ ಮ್ಯಾನೇಜಬಲ್ ಹೇರ್ಸ್ ಆಗುತ್ತೆ. ತುಂಬ ಡ್ರೈ ಇದ್ದರೆ ಅವ್ರ ಕೂದಲು ಕಡೆ ಕೈ ತೊಗೊಂಡು ಹೋಗೋಕ್ಕೆ ಆಗಲ್ಲ, ಕಂಪ್ಲೀಟ್ ಅದೊಂಥರ ಚೆನ್ನಾಗಾಗಲ್ಲ. ಈ ಥರ ಹೇರ್ ಸ್ಪಾಸಲ್ಲಿ ಬಂದುಬಿಟ್ಟು ಅದು ಮ್ಯಾನೇಜಬಲ್ ಹೇರ್ಸ್ ಮಾಡಿ. ಅದು ಹೊರತಾಗಿ ಹೇರ್ ಸ್ಪಾ ಬರೋಕ್ಕಾಗಲಿಲ್ಲ, ಕೆಲವರು ಹೌಸ್ ವೈಫ್ಸ್ಗೆಲ್ಲ ಬರೋಕ್ಕಾಗಲ್ಲ ಅಥವಾ ಇಷ್ಟ ಇರಲ್ಲ ಪಾರ್ಲರ್ಲಿ ಬರೋಕ್ಕೆ, ಏನು ಮಾಡ್ಬೋದು ಮನೆಯಲ್ಲೇ? ಆದರೆ ಹೇರ್ ಸ್ಮೂತ್ನಿಂಗಿಗೆ ಏನು ಮಾಡ್ಬೋದು ಅಂತ ಈಸಿ ಟಿಪ್ಸ್? ಹೋಮ್ ಮೇಡ್ ಕಂಡೀಷ್ನರ್ಸ್ ಯೂಸ್ ಮಾಡಬೇಕು. ಬಟ್ ದೆರ್ ಈಸ್ ಎ ವೇ ಟು ಯೂಸ್ ಶಾಂಪೂಸ್ ಆ್ಯಂಡ್ ಕಂಡೀಷ್ನರ್ಸ್. ಹೇರ್ ಫಾಲ್ ಆಗೋಕ್ಕೆ ಅದು ಒಂದು ರೀಸನ್ ಇರುತ್ತೆ. ಡೈರೆಕ್ಟ್ ಶಾಂಪೂಸ್ನ ಹಾಗೆ ಯೂಸ್ ಮಾಡಬಾರ್ದು. ಕಂಡೀಷ್ನರ್ಸು ಅಷ್ಟೇ, ಕಂಡೀಷ್ನರ್ಸ್ನ ಸ್ಕಾಲ್ಪ್ ಹಾಕಬಾರ್ದು. ಸೊ ಈ ಥರ ಒಂದು ಪ್ರಾಪರ್ ಮೆಥಡ್ ಇರುತ್ತೆ. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅವ್ರಿಗೆ ಬರೋಕ್ಕಾಗಿಲ್ಲ ಅಂದರೆ
ಒನ್ಸ್ ಇನ್ ಎ ವೈಲ್ ಅಟ್ಲೀಸ್ಟ್ 2 months 3 months ಒನ್ಸ್ ಈ ಥರ ಪಾರ್ಲರ್ಸ್ ವಿಸಿಟ್ ಮಾಡಿ ಹೆಲ್ತ್ ಕೇರ್ಸ್ ವಿಸಿಟ್ ಮಾಡಿ ಅವ್ರು ಟಿಪ್ಸ್ ತೊಗೊಂಡು ಹೋಗ್ಬೋದು. ಹೊಟ್ಟಿನ ಸಮಸ್ಯೆ ತುಂಬ ಅಂದರೆ ಒಂದು ಡಸ್ಟ್ ಅಂತ ಅನ್ಕೋತಾರೆ ತುಂಬ, ಅಥವಾ ಟೆನ್ಷನ್ ಮಾಡ್ಕೊಂಡ್ರು ಆಗುತ್ತೆ. ಏನು ಅಂದರೆ ಈಗ ಡ್ಯಾಂಡ್ರಫ್ಗೆ ಏನು ಟ್ರೀಟ್ಮೆಂಟ್ಸ್ ಇದೆ ಇಲ್ಲಿ? ಡ್ಯಾಂಡ್ರಫ್ಗೂ ಟ್ರೀಟ್ಮೆಂಟ್ಸ್ ಇದೆ. ಸೊ ನಾವು ಯೂಶ್ವಲಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಫಸ್ಟ್ ಡ್ಯಾಂಡ್ರಫ್ ಕಾನ್ಸಂಟ್ರೇಟ್ ಮಾಡಿನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಡ್ಯಾಂಡ್ರಫ್ ಆದಮೇಲೆ ಹೇರ್ ಫಾಲ್ ಕಂಟ್ರೋಲ್ಗೆ ಬರೋದು. ಫಸ್ಟ್ ಸ್ಟೆಪ್ ಇಸ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್. ಓಕೆ ಅಶ್ವಿನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಹೇರ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇರ್ ಅಂದರೆ ಕೂದಲಿನ ಸಾಮಾನ್ಯ ಸಮಸ್ಯೆಗಳೇನು ಅಂದರೆ ಡ್ಯಾಂಡ್ರಫ್ ಮತ್ತು ಕೂದಲು ಉದುರೋದು, ಇವೆರಡು ಮುಖ್ಯವಾದಂಥ ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೋಬೇಕು. ಹಾಗೆಯೇ ಕೂದಲು ಉದುರೋದನ್ನು ತಡೆಯೋದು ಹೇಗೆ, V3 ಒಂದು ವಿಶೇಷವಾದಂಥ ಟ್ರೀಟ್ಮೆಂಟ್ ಇದೆ, ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.